ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಅಕ್ವಾ ಅಂಡ್ ಅಗ್ರಿ ಫಾರ್ಮಿಂಗ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೇನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಒಂದು ಫಿಶ್ ಫಾರ್ಮಿಂಗ್ ಮಾಡ್ತಾ ಇರಬೇಕಾದ್ರೆ ನಾವು ಪ್ರೋಬಯೋಟಿಕ್ಸ್ ಅಂತಕ್ಕಂಥದ್ದನ್ನ ತುಂಬ ಯೂಸ್ ಮಾಡ್ತೀವಿ. ಇಲ್ಲಿ ನಾನು ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು ಸ್ಕ್ರಟಿಂಗ್ ಕಂಪ್ನಿಯ ಅಕ್ವಾ ಕಂಟ್ರೋಲ್ ಅಂತ. ಇದನ್ನು ಯೂಸ್ ಮಾಡೋದ್ರಿಂದ ನಮಗೇನಪ್ಪ ಬೆನಿಫಿಟ್ ಅಂತ ಅಂದರೆ, ಇದು ಮೊದಲನೇದಾಗಿ ಸ್ಲಡ್ನ ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡುತ್ತೆ. ಮತ್ತು ಅಮೋನಿಯಾ, ಸ್ಲಡ್ಜಲ್ಲಿ ಅಮೋನಿಯಾ ಅಂತ ಜಾಸ್ತಿ ಇದ್ದಾಗ ಅದು ಅಮೋನಿಯಾ ಕಂಟ್ರೋಲ್ ಮಾಡುತ್ತೆ, ನೈಟ್ರೈಟ್ನ ಕಂಟ್ರೋಲ್ ಮಾಡುತ್ತೆ. ಇವೆಲ್ಲ ಒಂದು ಕಾರಣಗಳಿಗೆ ನಾನು ಈ ಒಂದು ಪ್ರೋಬಯೋಟಿಕ್ಸ್ನ ಯೂಸ್ ಮಾಡ್ತೀನಿ. ಇನ್ನೊಂದು ಏನು ಅಂತಂದರೆ ಫೀಡ್ ಮ್ಯಾನೇಜ್ಮೆಂಟ್ನ ತುಂಬ ಚೆನ್ನಾಗಿ ಇದು ಮಾಡುತ್ತೆ. ಮತ್ತು ಏನಾಗುತ್ತೆ, ವಾಟ್ರ್ ಪ್ಯಾರಾಮೀಟರ್ಸು, ವಾಟ್ರು ಕ್ವಾಲಿಟಿ ತುಂಬ ಕೆಡ್ತಾ ಇದ್ದಾಗ ಇದನ್ನು ಯೂಸ್ ಮಾಡೋದ್ರಿಂದ ವಾಟ್ರು ಪ್ಯಾರಾಮೀಟ್ರ್ ಸಹ ತುಂಬ ಚೆನ್ನಾಗಿ ಮೇಂಟೈನ್ ಆಗುತ್ತೆ. ಈ ಎಲ್ಲ ಒಂದು ಕಾರಣಗಳಿಗೆ ನಾನು ಈ ಅಕ್ವಾ ಕಂಟ್ರೋಲ್ನ ಯೂಸ್ ಮಾಡ್ತೀನಿ. ಮತ್ತು ಯಾವ ಥರ ಯೂಸ್ ಮಾಡ್ತೀನಿ ಅಂತ ಅಂದರೆ, ನಾನು 15 ಡೇಸ್ ಒನ್ಸು ಒಂದು 250 ಗ್ರಾಮ್ಸ್ ಆಫ್ ಪ್ರೋಬಯೋಟಿಕ್ಸ್ನ ವಾಟ್ರಲ್ಲಿ ತುಂಬ ಚೆನ್ನಾಗಿ ಕಲಿಸ್ಕೊಂಡು ಅದನ್ನು ಪಾಂಡ್ ಅಪ್ಲಿಕೇಶನ್ ಮಾಡ್ತೀನಿ. ಇದು ಯಾವಾಗೂ ನೀವು ಮಾಡಬೇಕಾದ್ರೆ ಆಫ್ಟರ್ನೂನ್, ಅಂದರೆ ಸೂರ್ಯ ಜಾಸ್ತಿ ಬಿಸಿಲಿದ್ದಾಗ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಬೇರೆ ಕಂಪ್ನಿಗಳ ಪ್ರೋಬಯೋಟಿಕ್ಸ್ಗೆ ಕಂಪೇರ್ ಮಾಡಿದ್ರೆ ಇದು ಸ್ಕ್ರಟಿಂಗ್ ಕಂಪ್ನಿದು ಕಾಸ್ಟ್ ವೈಸು ಬೆಲೆ ಜಾಸ್ತಿ ಇದೆ. ಹಂಗಾಗಿ ಬೇರೆ ಕಂಪ್ನಿದು ಸಹ ನಾನು ಯೂಸ್ ಮಾಡ್ತೀನಿ. ಇವತ್ತು ನಾನು ಕೊಟ್ಟಿರ್ತಕ್ಕಂಥ ಕಂಟೆಂಟ್ ನಿಮಗೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ನ ಶೇರ್ ಮಾಡಿ ಎಂದು ಹೇಳ್ತಾ ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭವಾಗಲಿ.